ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಪ್ರೀತಿಯ ಸ್ನೇಹಿತರಿಗೆ ನಾನು ಈ ದಿನ ಶ್ರೀ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಸಂಪೂರ್ಣ ಸಾರಾಂಶವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಧೃತರಾಷ್ಟ್ರನು ಸಂಜಯನ ಬಳಿ ಹೇಳುತ್ತಿರುವುದು: ಓ ಸಂಜಯನೇ, ಧರ್ಮಕ್ಕೆ ನೆಲೆಯಾದ ಕುರುಕ್ಷೇತ್ರದಲ್ಲಿ ಯುದ್ಧಾಭಿಲಾಷೆಯಿಂದ ಬಂದು ಸೇರಿದ ನನ್ನ ಮಕ್ಕಳು ಪಾಂಡವರು ಏನು ಮಾಡಿದರು? ಸಂಜಯನು ಹೇಳಿದನು: ಸುವ್ಯವಸ್ಥೆಯಿಂದ ನಿಲ್ಲಿಸಲ್ಪಟ್ಟ ಪಾಂಡವ ಸೈನ್ಯವನ್ನು ಕಂಡು ದೊರೆಯಾದ ದುರ್ಯೋಧನನು ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಈ ಮಾತನ್ನು ಹೇಳಿದನು: ಆಚಾರ್ಯರೇ, ತಮ್ಮ ಬುದ್ಧಿಶಾಲಿಯಾದ ಶಿಷ್ಯವೆನಿಸಿದ ಧೃಷ್ಟದ್ಯುಮ್ನನಿಂದ ವ್ಯವಸ್ಥಿತವಾಗಿ ನಿಲ್ಲಿಸಲ್ಪಟ್ಟಿರುವ ಈ ಮಹತ್ವದ ಪಾಂಡವ ಸೈನ್ಯವನ್ನು ನೋಡಿರಿ. ಇಲ್ಲಿ ಶೂರರು, ಬಿಲ್ಲುವಿದ್ಯೆಯಲ್ಲಿ ನುರಿತವರು, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಾಟಿಯಾದವರು ಆದ ಸತ್ಯಕಿ, ವಿರಾಟ, ಮಹಾರಥಿಕರೆನಿಸಿದ ದ್ರುಪದ, ದೃಷ್ಟಕೇತು, ಚಿಕಿತಾನ, ಬಲಶಾಲಿಯಾದ ಕಾಶಿರಾಜ, ಪುರಜಿತ್, ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ಪರಾಕ್ರಮಿಯಾದ ಯುಧಾಮನ್ಯು, ಉತ್ತಮೋಜಸ್ಸು, ಅಭಿಮನ್ಯು, ದ್ರೌಪದಿಯ 5 ಮಕ್ಕಳು, ಪ್ರತಿವಿಂಧ್ಯ, ಸುತಸೋಮ, ಶತ್ರುಕರ್ಮ, ಶತ್ರುಸೇನ, ಶತಾನಿಕರಂಬ ಇವರೆಲ್ಲರೂ ಇದ್ದಾರೆ. ಸಾಲದ್ದಕ್ಕೆ ಈ ಎಲ್ಲರೂ ಮಹಾರಥಿಕರೇ ಆಗಿದ್ದಾರೆ. ದ್ವಿಜಶ್ರೇಷ್ಠರೇ, ನಮ್ಮ ಸೇನೆಯಲ್ಲಿ ಹೆಚ್ಚಿನ ಯೋಗ್ಯವಂತರಾದವರನ್ನೊಮ್ಮೆ ನೆನೆದು ನೋಡಿರಿ. ನಿಮ್ಮ ಸೂಚನೆಗಾಗಿಯಷ್ಟೇ ನಮ್ಮ ಸೈನ್ಯದ ನಾಯಕ ಸ್ಥಾನದಲ್ಲಿರುವುದನ್ನು ಹೇಳುತ್ತದೆ. ತಾವು ಭೀಷ್ಮರು, ಕರ್ಣ, ಜಯಶಾಲಿಯಾದ ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವಸ್ಸು ಇವರೇ ಅಲ್ಲದೆ ನನಗಾಗಿ ಜೀವ ತೆರಬಲ್ಲಂಥ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾದ ಅನೇಕ ರಣಪಂಡಿತರು ಇದ್ದಾರೆ. ಭೀಷ್ಮರ ರಕ್ಷಣೆಯಲ್ಲಿರುವ ನಮ್ಮ ಸೈನ್ಯವು ದೊಡ್ಡದಿದ್ದರೂ ಸಾಲದು ಎನಿಸುವುದು. ಭೀಮನ ರಕ್ಷಣೆಯಲ್ಲಿರುವ ಪಾಂಡವ ಸೈನ್ಯವು ಸಂಖ್ಯೆಯಲ್ಲಿ ಸಣ್ಣದಿದ್ದರೂ ಸಾಕಷ್ಟು ಸಮರ್ಥವಾಗಿರುವಂತೆ ತೋರುವುದು. ಆದ ಕಾರಣ ನೀವೆಲ್ಲರೂ ಹೊಣೆ ಹೊರುತ್ತಾ ನಿಮಗೆ ಏರ್ಪಟ್ಟ ಯುಕ್ತ ಸ್ಥಾನಗಳಲ್ಲಿ ನಿಂತುಕೊಂಡು ಭೀಷ್ಮರನ್ನು ಕಾಪಾಡುತ್ತಿರಬೇಕು. ಹೀಗೆ ಹೇಳುತ್ತಿದ್ದ ದುರ್ಯೋಧನನಿಗೆ ನೆಮ್ಮದಿಯನ್ನುಂಟು ಮಾಡುವುದಕ್ಕಾಗಿ ಹಿರಿಯರು, ಪಿತಾಮಹರೂ ಆದ ಭೀಷ್ಮರು ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಆ ಕೂಡಲೇ 100 ಶಂಖಗಳು, ಪಣವ, ಅನೇಕ ಮೊದಲಾದ ವಾದ್ಯಗಳು, ಬೇರಿ, ನಗಾರಿಗಳು ಒಂದಾಗಿ ಬಾರಿಸಲ್ಪಟ್ಟವು. ಕುರುಸೇನೆಯಲ್ಲೆಲ್ಲ ಈ ಶಬ್ದವು ಎಲ್ಲ ಕಡೆಗೂ ತುಂಬಿತ್ತು. ಇಷ್ಟರಲ್ಲಿ ಬಿಳಿ ಕುದುರೆಗಳ ರಥವನ್ನೇರಿ ಕುಳಿತಿದ್ದ ಶ್ರೀಕೃಷ್ಣನೂ ಅರ್ಜುನನೂ ತಮ್ಮ ದಿವ್ಯ ಶಂಖಗಳನ್ನೆತ್ತಿ ಊದಿದರು. ಶ್ರೀಕೃಷ್ಣನು ಪಂಚಜನ್ಯವೆಂಬ ತನ್ನ ಶಂಖವನ್ನು, ಅರ್ಜುನನು ದೇವದತ್ತವೆಂಬ ತನ್ನ ಶಂಖವನ್ನು, ಸಾಹಸಿಯಾದ ಭೀಮಸೇನನು ಪ್ರೌಢವೆಂಬ ಮಹಾಶಂಖವನ್ನು, ದೊರೆಯಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ಶಂಖವನ್ನು, ನಕುಲನು ಸುಘೋಷವೆಂಬ ಶಂಖವನ್ನು, ಸಹದೇವನು ಮಣಿಪುಷ್ಪಕವೆಂಬ ಶಂಖವನ್ನು ಊದಿದರು. ಬಿಲ್ಲುಗಾರನಾದ ಕಾಶಿರಾಜನು, ಮಹಾರಥಿಕನಾದ ಶಿಖಂಡಿಯು, ಧೃಷ್ಟದ್ಯುಮ್ನನು, ವಿರಾಟನು, ಸೋದರಿಯಾದ ಸತ್ಯಕಿಯು, ದ್ರುಪದನು, ದ್ರೌಪದಿಯ ಮಕ್ಕಳು, ಅಭಿಮನ್ಯು ಬೇರೆ ಬೇರೆಯಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಲೋಕವನ್ನೇ ತುಂಬಿದ ಆ ಶಂಖಘೋಷವು ಪೃಥ್ವಿ ಆಕಾಶಗಳಲ್ಲಿ ಮರ್ದನೆಗೊಂಡು ಕೌರವರ ಎದೆಗಳನ್ನು ಸೀಳಿತು. ಓ ದೊರೆಯಾದ ಧೃತರಾಷ್ಟ್ರನೇ, ಯುದ್ಧಾರಂಭವಾಗುವ ಸಮಯದಲ್ಲಿ ಅರ್ಜುನನು ಕದನ ಕುತೂಹಲಿಗಳಾಗಿ ತನ್ನ ಎದುರು ನಿಂತ ಕೌರವರನ್ನು ಕಂಡು ಬಿಲ್ಲನ್ನೆತ್ತಿ ಹಿಡಿದು ಸರ್ವೇಂದ್ರಿಯಾತ್ಮಕನಾದ ಶ್ರೀಕೃಷ್ಣನ ಕುರಿತು ಈ ಮಾತನ್ನು ಹೇಳಿದನು. ಅರ್ಜುನನು ಹೇಳಿದನು: ಅಚ್ಯುತನೇ, 2 ಸೈನ್ಯಗಳ ನಡುವೆ ನನ್ನ ರಥವನ್ನು ಒಯ್ದು ನಿಲ್ಲಿಸು. ಯುದ್ಧ ಮಾಡಲು ಕಾದು ಕುಳಿತವರನ್ನು ಯಾರೊಡನೆ ಕಾದಬೇಕಾಗಿದೆ ಎಂಬುದನ್ನು ನಾನೊಮ್ಮೆ ನೋಡುತ್ತೇನೆ. ದುರ್ಬುದ್ಧಿಯಾದ ದುರ್ಯೋಧನನಿಗೆ ಈ ಯುದ್ಧದಲ್ಲಿ ಒಳ್ಳೆಯದನ್ನು ಮಾಡಲೆಂದು ಇಲ್ಲಿಗೆ ಬಂದ ಆ ಯುದ್ಧ ಕುತೂಹಲಿಗಳು ಯಾರೆಂಬುದನ್ನು ಒಮ್ಮೆ ನೋಡುತ್ತೇನೆ. ಸಂಜಯನು ಹೇಳಿದನು: ಭರತ ಲೋಕೋತ್ಪನ್ನನಾದ ಅರಸನೇ, ಅರ್ಜುನನು ಹೀಗೆ ಹೇಳುತ್ತಲೇ ಶ್ರೀಕೃಷ್ಣನ ರಥವನ್ನು 2 ಸೇನೆಗಳ ನಡುವೆ ತಂದು ನಿಲ್ಲಿಸಿ, ಭೀಷ್ಮ, ದ್ರೋಣಾಚಾರ್ಯರ ಮುಂದುಗಡೆ ತಂದು ನಿಲ್ಲಿಸಿ ಪ್ರಾರ್ಥನೆ: ಇಲ್ಲಿ ನೆರೆದಿರುವ ಈ ಕೌರವರನ್ನು ನೋಡು ಎಂದು ಹೇಳಿದನು. ಅರ್ಜುನನು ತಂದೆಗೆ ಸಮಾನರಾದವರು, ಅಜ್ಜಂದಿರು, ಗುರುಗಳು, ಸೋದರ ಮಾವಂದಿರು, ಒಡಹುಟ್ಟಿದವರು, ಮಕ್ಕಳು, ಮೊಮ್ಮಕ್ಕಳು, ಗೆಳೆಯರು ಇರುವುದನ್ನು ನೋಡಿದರು.
ಮಾವಂದಿರು ಉಪಕಾರಿಗಳು ಇಷ್ಟೇ ಅಲ್ಲದೆ ಸಕಲ ಬಂಧುಗಳು ಸಹ ಎರಡೂ ಸೇನೆಗಳಲ್ಲಿ ಬಂದು ಕಲಿತಿರುವುದನ್ನು ಕಂಡು ಕರುಣೆ ಉಂಟಾಗಿ ನೊಂದುಕೊಂಡು ಈ ಮಾತುಗಳನ್ನು ಹೇಳಿದನು. ಅರ್ಜುನನು ಹೇಳಿದನು, ಕೃಷ್ಣನೇ, ಯುದ್ಧಕ್ಕಾಗಿ ಕಲಿತ ಈ ಸಜ್ಜನರನ್ನು ಕಂಡು ನನ್ನ ಅವಯವಗಳೆಲ್ಲ ಸಡಿಲ ಹೋಗುತ್ತಿವೆ. ಬಾಯಿ ಒಣಗುತ್ತಿದೆ, ಮೈ ನಡುಗುತ್ತಿದೆ, ನವಿರೇಳುತ್ತಿದೆ, ಗಾಂಡೀವಧನುಸ್ಸು ಕೈಯಿಂದ ಜಾರುತ್ತಿದೆ, ಚರ್ಮ ಸುಡುತ್ತಿದೆ, ನಿಲ್ಲುವುದಕ್ಕೂ ತ್ರಾಣವಿಲ್ಲ, ಮನಸ್ಸು ಗಾಬರಿಗೊಂಡಿದೆ. ಓ ಕೇಶವನೇ, ಕೆಟ್ಟ ಶಕುನಗಳು ಕಾಣುತ್ತಾ ಇವೆ. ಈ ಯುದ್ಧದಲ್ಲಿ ಸಜ್ಜನರನ್ನು ಕೊಂದರೆ ಏನು ಶ್ರೇಯಸ್ಸು ಕಾಣೆ. ಓ ಗೋವಿಂದನೇ, ಕೃಷ್ಣನೇ, ನನಗೆ ಇದರಿಂದ ದೊರೆಯುವ ವಿಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ. ಈ ರಾಜ್ಯದಿಂದಾಗಲಿ ಭೋಗದಿಂದಾಗಲಿ ಬದುಕಿನಿಂದಾಗಲಿ ನಮಗೆ ಬೇಕಾದ್ದೇನಿದೆ? ರಾಜ್ಯ ಭೋಗ ಸುಖಗಳನ್ನು ನಾವು ಯಾರಿಗಾಗಿ ಕೋರುತ್ತೀವಿಯೋ ಆ ಗುರುಗಳು, ಪಿತೃಗಳು, ಮಕ್ಕಳು, ಪಿತಾಮಹರು, ಮಾತುಲರು, ಮಾವಂದಿರು, ಮೊಮ್ಮಕ್ಕಳು, ಮೈದುನರು ಮೊದಲಾದ ಸಂಬಂಧಿಕರೆಲ್ಲರೂ ಇಲ್ಲಿ ಯುದ್ಧೋದ್ಯಮಿಗಳಾಗಿ ಬಂದಿದ್ದಾರೆ. ಮಧುಸೂದನು, ಇವರು ನನ್ನನ್ನು ಕೊಲ್ಲುವಂತಿದ್ದರೂ ನಾನವರನ್ನು ಕೊಲ್ಲಲಾರೆ. ನನಗೆ 3 ಲೋಕಗಳ ಒಡೆತನ ಸಿಗುವ ಹಾಗಿದ್ದರೂ ಕೊಲ್ಲಲಾರೆನು. ಈ ಭೂಮಿಯ ಒಡೆತನ ಆಸೆಗಾಗಿ ಕೊಂದೆನೆ ಜನಾರ್ದನನೇ. ಈ ಕೌರವರನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವೇನು? ಪಾತಕಿಗಳಾಗಿದ್ದರೂ ಈ ಬಂಧುಗಳನ್ನು ಕೊಂದು ನಮಗೆ ಪಾಪವೇ ಗಂಟು ಬಿದ್ದೀತು. ಬಂಧುಗಳಾದ ಕೌರವರನ್ನು ಕೊಲ್ಲುವುದು ಸರಿಯಲ್ಲ. ನಮ್ಮವರನ್ನೇ ಕೊಂದು ನಾವು ಹೇಗೆ ಸುಖಿಗಳಾಗೆದೆವು? ಇವರಾದರೋ ದುರಾಸೆಯಿಂದ ಬುದ್ಧಿಗೆಟ್ಟು ಮಿತ್ರದ್ರೋಹದಿಂದಾಗುವ ಪಾಪವನ್ನು, ಕುಲನಾಶದಿಂದಾಗುವ ದೋಷವನ್ನು ತಿಳಿಯದವರಾಗಿದ್ದಾರೆ. ಕುಲಕ್ಷಯದಿಂದಾಗುವ ಕೇಡನ್ನು ತಿಳಿಯಬಲ್ಲ ನಮಗಾದರೂ ಈ ಪಾಪವನ್ನು ನಿವೃತ್ತರಾಗಬೇಕೆಂದು ತಿಳಿಯಬಾರದೇಕೆ ಕೃಷ್ಣ? ಕುಲವು ನಾಶವಾಗಲು ಸನಾತನಗಳಾದ ಕುಲಧರ್ಮಗಳು ನಾಶವಾಗುವು. ಧರ್ಮವು ನಷ್ಟವಾಗಲು ಕುಲವನ್ನೆಲ್ಲ ಅಧರ್ಮವೇ ಆವರಿಸಿಬಿಡುವುದು. ಅಧರ್ಮವೇ ಬೆಳೆದಾಗ ಕುಲಸ್ತ್ರೀಯರು ಕೆಡುವರು. ಓ ಔಷ್ಣೆಯಾದ ಕೃಷ್ಣನೇ, ಹೆಂಗಸರು ಶೀಲಭ್ರಷ್ಟರಾಗಿ ಕೆಟ್ಟಾಗ ಜಾತಿಗಳು ಬೆರಕೆ ಆಗುವುದು. ಈ ವರ್ಣಸಂಕರವು ಕುಲವನ್ನು ಕುಡಿಯೇ ನರಕಕ್ಕೆ ಬೀಳಿಸುವುದು. ಅಂಥವರ ಪಿತೃಗಳು ಪಿಂಡ ಪ್ರದಾನವಿಲ್ಲದವರು, ಜಲತರ್ಪಣವಿಲ್ಲದವರು ಆಗಿ ನರಕಕ್ಕೆ ಬೀಳುವರು. ಜಾತಿಯ ಬೆರಕೆಗೆ ಕಾರಣರಾದ ಕುಲಘಾತುಕರ ಈ ದೋಷಗಳಿಂದ ಬಹುಕಾಲದಿಂದ ಅನುಸರಿಸಿಕೊಂಡು ಬಂದ ಕುಲಧರ್ಮಗಳು, ಜಾತಿ ಧರ್ಮಗಳು ಕೆಟ್ಟು ಹೋಗುವು. ಜನಾರ್ದನ, ಕುಲಧರ್ಮವನ್ನು ಕೆಡಿಸಿಕೊಂಡು ಮನುಷ್ಯರಿಗೆ ನರಕವಾಸವು ತಪ್ಪಿದ್ದಲ್ಲವೆಂಬುದನ್ನು ಕೇಳಿದ್ದೇವೆ. ರಾಜ್ಯದ ಲಾಭದಿಂದ ದೊರೆಯಬಹುದಾದ ಸುಖದ ಲೋಭದಿಂದ ಸಜ್ಜನರನ್ನು ಕೊಲ್ಲಲು ಮುಂದಾಗಿರುವ ನಾವು ದೊಡ್ಡದೊಂದು ಪಾಪಕಾರ್ಯವನ್ನೇ ಮಾಡಲು ಹೊರಟಿದ್ದೇವಲ್ಲ. ಅಯ್ಯೋ ಕೃಷ್ಣ, ಪ್ರತೀಕಾರವನ್ನು ಮಾಡದ, ಶಸ್ತ್ರವನ್ನು ಹಿಡಿಯದ ನನ್ನನ್ನು ಆಯುಧ ಪ್ರಾಣಿಗಳಾದ ಕೌರವರೇ ಕೊಂದು ಬಿಟ್ಟರೆ ಎಷ್ಟೋ ಕ್ಷೇಮವಾದೀತು. ಸಂಜಯನು ಹೇಳಿದನು. ಹೀಗೆ ಹೇಳಿ ದುಃಖದಿಂದ ಕದಡಿದ ಮನಸ್ಸುಳ್ಳ ಅರ್ಜುನನು ಬಿಲ್ಲು ಬಾಣಗಳನ್ನು ಬಿಸಾಟ್ಟು ರಥದಲ್ಲಿ ಕುಳಿತುಬಿಟ್ಟನು. ಇಲ್ಲಿಗೆ ಶ್ರೀ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಸಂಪೂರ್ಣ ಅರ್ಥ ಸಮಾಪ್ತಿಯಾಗಿದೆ. ಈ ವಿಡಿಯೋವನ್ನು ನೋಡಿದ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್, ಶೇರ್ ಮಾಡಿ. ಹಾಗೆ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಕೃಷ್ಣಾರ್ಪಣಮಸ್ತು.